ರಾಜ್ಯದಲ್ಲಿ ಅಡುಗೆ ಅನಿಲ ಕೊರತೆ ಅಲ್ಲೋಲ ಕಲ್ಲೋಲವಾಗಿದೆ. ಕೇಂದ್ರದ ಅಂಗಳಕ್ಕೆ ಇದೀಗ ಚೆಂಡನ್ನ ಸಿಎಂ ಸಿದ್ದರಾಮಯ್ಯ ಅವರು ಎಸೆದಿದ್ದಾರೆ. ಕೇಂದ್ರಕ್ಕೆ ತುರ್ತು ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಬರೆದಿದ್ದಾರೆ. 49,000 ಸಿಲಿಂಡರ್ ಸಮಸ್ಯೆಯನ್ನ ಸರಿಪಡಿಸಲು ಇದೀಗ ಸಿಎಂ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಸಿಲಿಂಡರ್ ಕೊರತೆ ಮುಚ್ಚುವ ಹಂತದಲ್ಲಿ ಹೋಟೆಲ್ಗಳು, ವಿದ್ಯಾರ್ಥಿಗಳು, ಐಟಿ ಉದ್ಯೋಗಗಳು, ರೈತರಿಗೂ ಕೂಡ ಇದೀಗ ಊಟದ ಭೀತಿ ಎದುರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಪಿಜಿ ಪೂರೈಕೆ ಹೆಚ್ಚಿಸುವಂತೆ ಹರ್ದೀಪ್ ಸಿಂಗ್ಗೆ ಇದೀಗ ಸಿಎಂ ಆಗ್ರಹ ಮಾಡಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವರಾಗಿರೋದ್ರಿಂದ ಇದೀಗ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಇದಾದ ಮೇಲೆ ಹೋಟೆಲ್ ಮಾಲೀಕರಿಂದಲೂ ಕೂಡ ಪತ್ರ ಸಮರ ಏರ್ಪಡ್ತಾ ಇದೆ. ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಕೊರತೆಯನ್ನ ನೀಗಿಸಲು ಮನವಿ ಮಾಡಲಾಗಿದೆ. ಪ್ರಧಾನಿಗೆ ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಇದೀಗ ಪತ್ರವನ್ನ ಬರೆದಿರುವಂತಹದ್ದು. ಎಲ್ಪಿಜಿ ಸಮಸ್ಯೆಯಿಂದ ಹೋಟೆಲ್ ಉದ್ಯಮಕ್ಕೆ ತೀವ್ರ ಸಂಕಷ್ಟ ಎದುರಾಗಿದೆ. ಚರ್ಚೆಗೆ ಇದೀಗ ಹೋಟೆಲ್ ಉದ್ಯಮದವರು ಕೂಡ ಅಂದ್ರೆ ಹೋಟೆಲ್ ಉದ್ಯಮಿಗಳು ಅಂದ್ರೆ ಹೋಟೆಲ್ನ ಮಾಲೀಕರು ಕೂಡ ಕೇಂದ್ರಕ್ಕೆ ಪತ್ರವನ್ನ ಬರೆದಿರುವಂತಹದ್ದು. ಎಲ್ಪಿಜಿ ಸಮಸ್ಯೆಯಿಂದ ಹೋಟೆಲ್ಗಳನ್ನ ಮುಚ್ಚುವಂತಹ ಸಮಸ್ಯೆ ನಮ್ಮೆಲ್ಲರಿಗೂ ಕೂಡ ಎದುರಾಗಿದೆ. ನಮ್ಮೆಲ್ಲರಿಗೂ ಕೂಡ ನೀವು ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಪ್ರಧಾನಿ ಮೋದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕೊರತೆಯಿಂದ ಗಂಭೀರ ಸಮಸ್ಯೆಯಾಗಿದೆ. ಎಲ್ಪಿಜಿ ಸಿಲಿಂಡರ್ಗಳ ಕೊರತೆಯಿಂದ ನಮಗೆ ಸಮಸ್ಯೆ ಆಗಿರೋದ್ರಿಂದ ಹೋಟೆಲ್ಗಳನ್ನ ಮುಚ್ಚುವಂತಹ ಹಂತಕ್ಕೆ ಬಂದಿದ್ದೀವಿ ಅಂತ ಇದೀಗ ಸಿಎಂ ನಂತರ ಹೋಟೆಲ್ ಮಾಲೀಕರು ಕೂಡ ಪ್ರಧಾನಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅಡುಗೆ ಅನಿಲ ಕೊರತೆ ಇದೀಗ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿರುವಂತಹದ್ದು. ಇದೀಗ ಕೇಂದ್ರದ ಅಂಗಳಕ್ಕೆ ಸಿಎಂ ಸಿದ್ದರಾಮಯ್ಯ ಚೆಂಡನ್ನ ಎಸೆದಿದ್ದಾರೆ. ರಾಜ್ಯದಲ್ಲಿ ಎಲ್ಪಿಜಿ ಕೊರತೆ ಕಾವೇರಿದೆ, ಹಾಗಾಗಿ ದಯವಿಟ್ಟು ನಮಗೆ ಈ ವಿಷಯದಲ್ಲಿ ಸಹಾಯವನ್ನ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ನಂತರ ಇದೀಗ ಹೋಟೆಲ್ ಮಾಲೀಕರು ಕೂಡ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಬರೆದು ದಯವಿಟ್ಟು ನಮಗೆ ಈ ಒಂದು ಸಮಸ್ಯೆಯಿಂದ ಮುಕ್ತಿಯನ್ನ ಕೊಡಿ, ಇಲ್ಲದಿದ್ರೆ ನಾವೆಲ್ಲರೂ ಕೂಡ ಹೋಟೆಲ್ ಅನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಪ್ರಧಾನಿಗೆ ಪತ್ರವನ್ನ ಬರೆಯುವ ಮೂಲಕ ಹೋಟೆಲ್ ಮಾಲೀಕರು ಹಾಗೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿಜವಾಗ್ಲೂ ಇತ್ತೀಚೆಗೆ ಎಲ್ಪಿಜಿ ಎಷ್ಟು ತೊಂದರೆಯನ್ನ ಕೊಡ್ತಾ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳು ಕೂಡ ಮುಚ್ಚುವ ಹಂತಕ್ಕೆ ಬಂದು ತಲುಪಿದೆ ಅಂತಾನೆ ಹೇಳ್ಬಹುದು. ಒಂದು ಕಡೆ ಎಲ್ಪಿಜಿ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಹೋಟೆಲ್ಗಳಲ್ಲಿ ಪ್ರತಿಯೊಂದು ನೀವು ಇಡ್ಲಿ ತಗೊಳ್ಳಿ, ದೋಸೆ ತಗೊಳ್ಳಿ, ಯಾವುದೇ ಐಟಮ್ಸ್ ತಗೊಂಡ್ರು ಕೂಡ ಡಬಲ್ ರೇಟ್ ಆಗ್ತಾ ಇದೆ. ಯಾಕಂತಂದ್ರೆ ಅವ್ರಿಗೂ ಕೂಡ ಎಲ್ಪಿಜಿ ಕೊರತೆ ಇದೆ. ಎಲ್ಪಿಜಿ ಕೊರತೆಯಿಂದಾಗಿ ಇದೀಗ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ, ರಾಜ್ಯದಲ್ಲಿ ಎಲ್ಪಿಜಿಗಳ ಕೊರತೆ ಇದೆ, ಈ ಒಂದು ಸಮಸ್ಯೆಯನ್ನ ಹೇಗಾದ್ರೂ ಪರಿಹಾರ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯರ ಜೊತೆಗೆ ಹೋಟೆಲ್ ಮಾಲೀಕರು ಕೂಡ ಪ್ರಧಾನಿಗೆ ಪತ್ರವನ್ನ ಬರೆದಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡೋದಿಕ್ಕೆ ನಮ್ಮ ರಿಪೋರ್ಟರ್ ಚೇತನ್ ಲೈನ್ ನಲ್ಲಿದ್ದಾರೆ. ಚೇತನ್, ನಿಜವಾಗ್ಲೂ ದಿನದಿಂದ ದಿನಕ್ಕೆ ಹೋಟೆಲ್ ಉದ್ಯಮಕ್ಕೆ ಈ ಒಂದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅನ್ನೋದು ಸಿಕ್ಕಾಪಟ್ಟೆ ಹೊಡೆತವನ್ನ ಕೊಡ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಅಂತ? ಹೌದು, ಖಂಡಿತ ಅದಿತಿ. ಏನೀಗ ರಾಜ್ಯದಲ್ಲಿ ಈಗ ಅಡುಗೆ ಅನಿಲದ ತೀವ್ರ ಬಿಕ್ಕಟ್ಟು ಉಂಟಾಗಿರುವಂತದ್ದು ಅಕ್ಷರಃ ನಿಜ ಅಂತ ಹೇಳ್ಬೋದು. ಅಂದ್ರೆ ದಿನಕ್ಕೆ ಒಂದಕ್ಕೆ ಬರೋಬ್ಬರಿ ಏನಿಲ್ಲ ಅಂದ್ರೆ 49,000 ಸಿಲಿಂಡರ್ಗಳ ಕೊರತೆ ಈಗ ಕಾಣಿಸಿಕೊಂಡಿರುವಂತದ್ದು. ಇದರ ಸಮಸ್ಯೆ ಈಗ ನೇರವಾಗಿ ಜನಸಾಮಾನ್ಯರ ಒಟ್ಟಿಗೆ ತಟ್ಟಿರುವಂತದ್ದು. ಇದರ ಗಂಭೀರ ಪರಿಸ್ಥಿತಿಯನ್ನು ಅರಿತ ಸಿಎಂ ಸಿದ್ದರಾಮಯ್ಯ ಈಗ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ತುರ್ತು ಪತ್ರ ಬರೆದಿರುವಂತದ್ದು. ಅಂದ್ರೆ ಕೂಡಲೇ ಎಲ್ಪಿಜಿ ಪೂರೈಕೆ ಸರಿಪಡಿಸುವಂತೆ ಈಗ ಪಟ್ಟು ಹಿಡಿದಿದ್ದಾರೆ. ಅಲ್ಲದೆ ದಿನಕ್ಕೆ ಏನೋ 50,000 ಎಲ್ಪಿಜಿ ಸಿಲಿಂಡರ್ಗಳ ಬೇಡಿಕೆ ಸಾಗಿದ್ದು ರಾಜ್ಯದಲ್ಲಿ ಏನೋ ವಾಣಿಜ್ಯ ಸಿಲಿಂಡರ್ಗಳು ಕೂಡ ಲಭ್ಯತೆ ಇಲ್ಲ ಅಂತ ಈಗ ಸಾವಿರಾರು ಹೋಟೆಲ್ಗಳು ಕೂಡ ಈಗ ಮುಚ್ಚುವಂತ ಹಂತಕ್ಕೆ ಬಂದಿವೆ ಅಂತ ಈಗ ಪತ್ರದಲ್ಲಿ ಉಲ್ಲೇಖ ಆಗಿರುವಂತದ್ದು ಅದಿತಿ. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.